ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ. ಇವತ್ತು ಬಂದುಬಿಟ್ಟು ನಾನು ಕೇಕನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು ಮೊಟ್ಟೆಯನ್ನು ತೊಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟು ಏನು ಹಾಕೋದಿಲ್ಲ, ಖಾಲಿ ಮೊಟ್ಟೆಯನ್ನು ಮಾತ್ರ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಸಲ ನಾನು ಅಥವಾ 2 ಸಲ ನಾನು ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಯಾಕಂದರೆ ಇದು ಯೆಲ್ಲೋ ಕಲರ್ ಇದೆಯಲ್ಲ, ಅದೆಲ್ಲ ವೈಟಾಗಿ ಕಾಣುವಷ್ಟು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಆ ಟೈಪಲ್ಲಿ ನೋಡಿ ನಾನು ಇಷ್ಟು ವೈಟಾಗಿ ಕಾಣುವಷ್ಟು ನಾನು ಮಿಕ್ಸಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ನಾನು 1 ಲೋಟ ಟೀ ಕುಡಿಯುವ ಲೋಟದಿಂದ 1 ಲೋಟ ಸಕ್ಕರೆಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಮತ್ತು 1 ಲೋಟ ಅಷ್ಟು ಹಾಲನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಲೋಟದಷ್ಟು ಎಣ್ಣೆಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ಮೆಲ್ ಇರುವಂತಹ ಎಣ್ಣೆಗಳನ್ನು ಯೂಸ್ ಮಾಡೋದು ಬೇಡ, ಶೇಂಗಾ ಎಣ್ಣೆ ಈ ಟೈಪಲ್ಲಿ ನಾರ್ಮಲ್ ಎಣ್ಣೆಯನ್ನೇ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕುಕ್ಕರ್ಗೆ ಬಂದುಬಿಟ್ಟು ನಾನಿಲ್ಲಿ A4 ಸೈಜ್ ಹಾಳೆಯನ್ನು ತೊಗೊಂಡು ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದನ್ನು ಕೂಡ ನಾನು ಇಟ್ಕೊಂಡು ಮೇಲೆ ಸಹ ನಾನಿಲ್ಲಿ ಆಯಿಲನ್ನು ಹಚ್ಚಿ ಚೆನ್ನಾಗಿ ಹಚ್ತಾ ಇದ್ದೀನಿ ಎಲ್ಲ. ಇವಾಗ ನೋಡಿ, ಇದಕ್ಕೆ ಬಂದುಬಿಟ್ಟು ನಾನು 1 ಲೋಟದಷ್ಟು ಸಕ್ಕರೆಯನ್ನು ತೊಗೊಂಡಿದ್ನಲ್ಲ, ಅದಕ್ಕಾಗಿ ನಾನು 2 ಲೋಟ ಅಷ್ಟು ಇಲ್ಲಿ ಮೈದೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೇಮ್ ಲೋಟದಿಂದಲೇ 2 ಲೋಟದಷ್ಟು ಮೈದೆ ಹಿಟ್ಟನ್ನು ಹಾಕ್ಕೊಂಡು ಸಹ ನಾನಿಲ್ಲಿ, ಮತ್ತು ಇದಕ್ಕೆ ಚಾಕ್ಲೇಟ್ ಪೌಡರನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಚಾಕ್ಲೇಟ್ ಪೌಡರ್ ಹಾಕ್ಕೊಂಡಿದ್ದೀನಿ, ಕಲರ್ ಸ್ವಲ್ಪ ಚೇಂಜಸ್ ಆಗಲಿ ಅಂತೇಳಿ. ಮತ್ತು ನೋಡಿ, ಇವಾಗ ಈ ಟೈಪಲ್ಲಿ ಬಂದಿದೆ. ಇದು ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಒಂದು ಗಂಟಿಲ್ಲ, ಈ ಟೈಪಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬಂದ್ಬಿಟ್ಟು ನಾನು 1 ಸ್ಪೂನ್ ಆಗುವಷ್ಟು ಅಡಿಕೆ ಸೋಡಾವನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಯಾವುದೇ ರೀತಿ ಏನು ಸಹ ನಾನು ಹಾಕೋದಿಲ್ಲ. ಬಟ್ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತೇಳಿ ನಾನು ಇಲ್ಲಿ 2-3 ಸ್ಪೂನ್ ಆಗೋಷ್ಟು ಹಾಲನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಟೈಪಲ್ಲಿ ಆದರೆ ಸಾಕಾಗ್ತದೆ. ತುಂಬ ಗಟ್ಟಿಯಾಗಿ ಬೇಡ, ತುಂಬ ತೆಳುವಾಗಿ ಬೇಡ, ಈ ಟೈಪಲ್ಲಿ ಆದರೆ ಸಾಕಾಗುವಂಥದ್ದು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ನಾನು ಕುಕ್ಕರ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೇನೆ. ಮಿಕ್ಸ್ ಮಾಡಿದಂಥ ಹಿಟ್ಟನ್ನೆಲ್ಲ ಸಹ ಇದಕ್ಕೆ ಕ್ಲೀನಾಗಿ ಹಾಕ್ಕೊಂಡ್ಬಿಡ್ತೇನೆ. ಹಾಕ್ಕೊಂಡು ಸ್ವಲ್ಪ ಇದನ್ನು ನೆಲಕ್ಕೆ ಟ್ಯಾಪ್ ಮಾಡ್ತೇನೆ. ಚೆನ್ನಾಗಿ ಇದನ್ನ ಇದು ಮಾಡಬೇಕಾಗುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಮೊದಲೇ ಯಾವಾಗೂ ಕೂಡ ಇದನ್ನು ಮಾಡಿದ್ದಿಲ್ಲ. ಬಟ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಹೇಗೆ ಬರ್ತದೆ ಅಂತ ನೋಡೋಣ. ಇವಾಗ ಬಂದುಬಿಟ್ಟು ನಾನು ಗ್ಯಾಸ್ ಮೇಲೆ ಒಂದು ದೋಸೆ ಮಾಡುವಂತಹ ಹಂಚನ್ನು ಸಹ ನಾನು ಇಟ್ಕೊಂಡಿದ್ದೆ. ಅದನ್ನು ಬಿಸಿ ಮಾಡಿ ನೆಕ್ಸ್ಟ್ ನಾನು ಕುಕ್ಕರ್ನ ಇಟ್ಟಿದ್ದೇನೆ. ಇವಾಗ ಒಂದು 20 ನಿಮಿಷ ಅಥವಾ 25 ನಿಮಿಷ ಆದರೆ ಸಾಕಾಗ್ತದೆ. ಇದಕ್ಕೆ ಒಂದು ಕ್ರೀಮನ್ನು ಸಹ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ದಾಡವನ್ನು ಹಾಕ್ಕೊಂಡಿದ್ದೇನೆ ಇವತ್ತು. ದಾಡವನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾನು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಇದಕ್ಕೆ ಸಕ್ಕರೆ ಪೌಡರನ್ನು ಸಹ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಕ್ಕರೆ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಬರಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇವೆ ಅಷ್ಟು ಚೆನ್ನಾಗಿ ನಮಗೆ ಕ್ರೀಮ್ ಬರುವಂಥದ್ದು. ನೋಡಿ, ಈ ಟೈಪಲ್ಲಿ ನಾನು 1 ಸ್ಪೂನ್ ಆಗುವಷ್ಟು, ಒಂದು ಗಂಟುಗಳಿಲ್ಲದೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಪಲ್ಲಿ ಮಾಡಿಕೊಂಡ್ರೆ ಸಾಕಾಗುವಂಥದ್ದು. ನೋಡಿ, ಇವಾಗ 25 ನಿಮಿಷಗಳ ನಂತರ ಇದನ್ನು ನೋಡ್ತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ ಇಲ್ವ ಅಂತೇಳಿ ನೋಡೋಣ, ಚೆಕ್ ಮಾಡೋಣ. 1 ಸ್ಪೂನ್ ಸಹಾಯದಿಂದ ನಾನು ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. 1 ಸ್ಪೂನನ್ನು ಮಿಡ್ಲಲ್ಲಿ ನೋಡಿ ಈ ಟೈಪಲ್ಲಿ ಚುಚ್ಚಿ ನೋಡ್ತಾ ಇದ್ದೀನಿ, ಇದು ಬೆಂದಿದೆ ಇಲ್ಲ ಅಂತೇಳಿ. ಚೆನ್ನಾಗಿ ಬೆಂದಿದೆ, ಯಾವುದೇ ರೀತಿ ಹಿಟ್ಟೆಲ್ಲ ಏನು ಅಂಟ್ಕೊಳೋದಿಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಬಿಟ್ಟಿದ್ದೀನಿ. ಇವಾಗ ಬಂದ್ಬಿಟ್ಟು ನೋಡಿ, ಒಂದು ಬಟ್ಟಲಿಗೆ ನಾನು 1 ಲೋಟ ಅಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಅಥವಾ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಕೇಕನ್ನು ತಣ್ಣಗಾಗಿದೆ. ಇವಾಗ ಇದನ್ನು ತೆಗೆಯೋಣ. ಸುತ್ತಲಿ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಈ ಟೈಪಲ್ಲಿ ಕೇಕ್ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಲಿಕ್ಕೇನೋ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಸಾಫ್ಟಾಗಿ ಸಹ ಚೆನ್ನಾಗಿ ಬಂದಿದೆ ಇದು. ಬಟ್ ನೋಡಿ, ನಾನು ಚೆನ್ನಾಗಿ ಟ್ಯಾಪ್ ಮಾಡಿದ್ದಿಲ್ಲ, ಹಾಗಾಗಿ ನೋಡಲಿ ಮಿಡ್ಲಲ್ಲಿ ಬಬಲ್ಸ್ ಎಲ್ಲ ಬಂದಿದೆ. ಬಟ್ ಚೆನ್ನಾಗಿ ಟ್ಯಾಪ್ ಮಾಡಿದರೆ, ಚೆನ್ನಾಗಿ ನೆಲಕ್ಕೆ ಹಾಕಿದರೆ ಇದು ಯಾವುದೇ ರೀತಿ ಬಬಲ್ಸ್ ಎಲ್ಲ ಬರೋದಿಲ್ಲ. ಮತ್ತು ಇದನ್ನು ನಾನು ಒಂದು ದಾರದ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡಲಿಕ್ಕೆ ಹೋದರೆ ಚೆನ್ನಾಗಿ ಕಟ್ ಆಗೋದಿಲ್ಲ. ಹಾಗಾಗಿ ನಾನು ಈ ಟೈಪಲ್ಲಿ ಕಟ್ ಮಾಡಿದ್ದೀನಿ.
ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದು ಸಕ್ಕರೆ ಏನನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮಿಡ್ಲೆಲ್ಲ. ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಎಲ್ಲವನ್ನು ಸಹ ನಾನು ಇದಕ್ಕೆ ಸ್ಪ್ರೆಡ್ ಮಾಡ್ತೇನೆ. ಚೆನ್ನಾಗಿ ಹಾಕ್ತೇನೆ ಇದನ್ನು ಸಕ್ಕರೆ ನೀರನ್ನು. ಹಾಕಿದ ನಂತರ ಮತ್ತೇನೈತಿ ಕ್ರೀಮನ್ನು ಸಹ ನಾವಿಲ್ಲಿ ಹಚ್ಕೋಬೇಕಾಗುತ್ತೆ. ಈ ಟೈಪಲ್ಲಿ ನಾವು ಸಕ್ಕರೆ ನೀರನ್ನು ಹಚ್ಕೊಳ್ಳಿಲ್ಲ ಅಂದರೆ ಕೇಕು ಡ್ರೈ ಆಗಿ ಬರುವಂಥದ್ದು. ಹಾಗಾಗಿ ನಾನು ಈ ಟೈಪಲ್ಲಿ ಸಕ್ಕರೆ ನೀರನ್ನು ಹಚ್ಕೊತಾ ಇದ್ದೀನಿ. ಮೇಲೆ ನೋಡಿ ನಾನು ಕ್ರೀಮನ್ನು ಸಹ ನಾನಿಲ್ಲಿ ಹಚ್ಕೊತಾ ಇದ್ದೀನಿ. ಕ್ರೀಮ್ ಬಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ಮಟ್ಟದಲ್ಲಿ ನನ್ನ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಬೇಕ್ರಿಯಲ್ಲಿ ಯೂಸ್ ಮಾಡುವಂತೆ ನಾನು ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಸುಮ್ಮನೆ ಟೇಸ್ಟಿಗೋಸ್ಕರ ನಾನು ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಒಂದೇ ತೆಳ್ಳಗೆ ಆಗುವಷ್ಟು ನಾನಿಲ್ಲಿ ಕ್ರೀಮನ್ನು ಹಚ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ. ಕ್ರೀಮ್ ಅಷ್ಟು ಮಕ್ಕಳಿಗೆ ಒಳ್ಳೆಯದಲ್ಲ. ಹಾಗಾಗಿ ನೋಡಿ ಈ ಟೈಪಲ್ಲಿ ನಾನು ಚೆನ್ನಾಗಿ ಎಲ್ಲವನ್ನು ಇದು ಮಾಡಿ ಈ ಟೈಪಲ್ಲಿ ನೋಡಿ ಯಾವುದೇ ರೀತಿ ನಾನು ಬೇಕ್ರಿ ಸಾಮಗ್ರಿಗಳನ್ನು ಬಳಸಿ ಮಾಡಿಲ್ಲ. ಓನ್ಲಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡಿರುವಂತಹ ಕೇಕು ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಅಷ್ಟೊಂದೇನು ಗ್ರ್ಯಾಂಡಾಗಿಲ್ಲ. ಇದಕ್ಕೆ ಬೇಕಾದರೆ ಮೇಲೆ ಚಾಕ್ಲೇಟ್ ಪೌಡರನ್ನು ಸಹ ನಾವಿಲ್ಲಿ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಚಾಕ್ಲೇಟನ್ನು ಕರಗಿಸಿ ಅದನ್ನು ಮೇಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೋಸ್ಕರ, ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗುವ ಚಾಕ್ಲೇಟ್ ಅಂತೇಳಿ. ಹಾಗಾಗಿ ನಾನು ಮೇಲೆ ಸ್ವಲ್ಪ ಚಾಕ್ಲೇಟನ್ನು ಸಹ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಚಾಕ್ಲೇಟನ್ನು ಕರಗಿಸಿ ಇಲ್ಲಿ ಚಾಕ್ಲೇಟ್ ಪೌಡರನ್ನು ಕರಗಿಸಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಟೈಪಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಾಡ್ತಾಯಿದ್ದೀನಿ. ಮೇಲೆಲ್ಲ ಈ ಟೈಪಲ್ಲಿ ಮಾಡಿ ಒಂದು 10 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಇದು ಕೋಟ್ ಆಗ್ತದೆ. ಈ ಟೈಪಲ್ಲಿ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ನಮಗೂ ಕೂಡ ಖುಷಿ ಆಗುವಂಥದ್ದು, ಮಕ್ಕಳಿಗೂ ಕೂಡ ಖುಷಿ ಆಗುವಂಥದ್ದು. ಪದೇ ಪದೇ ಬೇಕ್ರಿಯಿಂದ ತಂದು ಕೇಕನ್ನು ತಿನ್ನಿಸೋದ್ರಿಂದ ಮನೆಯಲ್ಲೇ ಮಾಡಿ ಈ ಟೈಪಲ್ಲಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಖುಷಿ ಆಗುವಂಥದ್ದು. ನೋಡಿ ನನ್ನ ಮಗಳಿಗೆ ತುಂಬ ಖುಷಿಯಾಗಿದೆ ಇವತ್ತು ಈ ಕೇಕನ್ನು ಮಾಡಿದ್ರೆ. ಅವಳೇ ಕಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾಳೆ, ಬಟ್ ಚೆನ್ನಾಗಿ ಆಗಲಿಲ್ಲ ಅದು. ಹಾಗಾಗಿ ನಾನು ಇವಾಗ ಕಟ್ ಮಾಡಿ ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿರುವಂತಹ ಕೇಕು ನೋಡಿ ಈ ಟೈಪಲ್ಲಿ ನಾನು ಮಾಡಿದ್ದೀನಿ. ಹೇಗಾಯಿತು ವಿಡಿಯೋ? ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಫಸ್ಟ್ ಟೈಮ್ ನಾನು ಮಾಡಿರುವಂತಹ ಕೇಕು, ಬಟ್ ಈ ಟೈಪಲ್ಲಿ ಬಂದಿದೆ ನೋಡಿ. ಕ್ರೀಮನ್ನು ಜಾಸ್ತಿ ಯೂಸ್ ಮಾಡಿಲ್ಲ ನಾನು. ಓಕೆ ಬಾಯ್, ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.